समाना मानसकार नागरिक मंच बीदर द्वारा पूर्व विधान परिषद सदस्य अरविंद कुमार अरली के घर पर एक प्रेस मीट बुलाई गई। प्रेस मीट को संबोधित करते हुए पूर्व विधान परिषद सदस्य अरविंद कुमार अरली, महेश गोरनालकर, मनान सेठ ने कहा कि डॉक्टर बाबा साहेब भीमराव अम्बेडकर की 134वीं जयंती कल 21 मई को शहर के चन्नबसवा पट्टदेवरू जिला थिएटर में मनाई जाएगी। उन्होंने कहा कि डॉक्टर बाबा साहेब अम्बेडकर की पोती और डॉक्टर अम्बेडकर की मां आयुष्मती रमा इस कार्यक्रम का उद्घाटन करने के लिए तेल तुंबड़े आएंगी। इस अवसर पर पंडित राव चिद्री, मारुति बौद्धे, प्रशांत भावीकट्टी, संजय जागीरदार और अन्य उपस्थित रहे। केपी न्यूज के कैमरामैन पुराज का कवरेज। देश प्रदेश और स्थानीय समाचारों के लिए देखते रहे केपी न्यूज 24/7। अधिक जानकारी के लिए लाइक, शेयर, सब्सक्राइब जरूर करें। ಇವತ್ತು ನಿಮಗೆಲ್ಲ ಕರೆದಿದ್ದ ಉದ್ದೇಶ ದಿನಾಂಕ 21/5/2025 ನಾಳೆ ರಂಗಮಂದಿರ ಬೀದರ್ನಲ್ಲಿ ನಾವು ಸಮಾನ ಮನಸ್ಕರ ವೇದಿಕೆ ವತಿಯಿಂದ 134ನೇ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಹಾಗೂ ಅದರ ಪ್ರಯುಕ್ತ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ। ಈ ಕಾರ್ಯಕ್ರಮ ಸರಿಯಾಗಿ ಮಧ್ಯಾಹ್ನ 12 ಗಂಟೆಗೆ ಸ್ಟಾರ್ಟ್ ಆಗ್ತದೆ। ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗಳಾದಂತ ರಮಾತಾಯಿ ಅಂಬೇಡ್ಕರ್ ಅವರು ಬರ್ತಾ ಇದ್ದಾರೆ। ಇದರ ಜೊತೆಯಲ್ಲಿ ಈ ಕಾರ್ಯಕ್ರಮದ ಸಾನ್ನಿಧ್ಯನ ವೀರಾನಂದ ಮಹಾಸ್ವಾಮಿಗಳು ವಿರಕ್ತ ಮಠ ಮುನಗೋಳಿ ಇವರು ಹಾಗೂ ಸಿದ್ದರಾಮ ಶರಣರು ಬೆಲ್ಲ ಹಾಗೂ ಭಂತೆ ಜ್ಞಾನಸಾಗರ್ ಥೇರೋ ಅವರು ವೈಶಾಲಿ ನಗರ ಅಂದೂರು ಇವರು ವಹಿಸ್ತಾ ಇದ್ದಾರೆ। ಈ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಹಿರಿಯರಾದಂತ ನಮ್ಮ ಜಿಲ್ಲೆಯವರಾದಂತ ಮಾಜಿ ಸಚಿವರು ರಾಜಶೇಖರ್ ಪಾಟೀಲ್ ಇನ್ನೋವಾದವರು ವಹಿಸ್ಕೊತಾ ಇದ್ದಾರೆ। ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ನಮ್ಮ AICCಯ ಪ್ರಧಾನ ಕಾರ್ಯದರ್ಶಿಗಳು, ಜಾರ್ಖಂಡ್ ರಾಜ್ಯದ ಉಸ್ತುವಾರಿಗಳು ಹಾಗೂ ಶಾಸಕರಾದಂತಹ ಸನ್ಮಾನ್ಯ BK ಹರಿಪ್ರಸಾದ್ ಅವರು ಬರ್ತಾ ಇದ್ದಾರೆ। ಅದೇ ಜೊತೆಯಲ್ಲಿ ನಮ್ಮ ಜಿಲ್ಲೆಯವರೇ ಆದಂತ ನಮ್ಮ ಆತ್ಮೀಯರು ಮಾಜಿ ಸಚಿವರಾದಂತಹ ಬಂಡೆಪ್ಪ ಕಾಶಂಪುರ ಅವರು ಹಾಗೂ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದ ಆತ್ಮೀಯರಾದ ವಿಜಯ್ ಸಿಂಗ್ ಅವರು ಹಾಗೂ ಅವರಾದ ನಾಯಕರಾದಂತಹ ಭೀಮಸೇನ್ ರಾವ್ ಶಿಂದೆ ಅವರು ಈ ಸಂದರ್ಭದಲ್ಲಿ ವಿಶೇಷ ಸನ್ಮಾನವನ್ನ ನಮ್ಮ ಕೆ ಪುಂಡ್ಲಿಕರಾವ್ ಮಾಜಿ ವಿಧಾನ ಪರಿಷತ್ ಸದಸ್ಯರು ಅವರಿಗೆ ಈ ವರ್ಷ 14ರಂದು ರಾಜ್ಯ ಸರ್ಕಾರ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರಶಸ್ತಿ ಸಿಕ್ಕಿದೆ। ಅದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸಬೇಕಂತ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು। ಅದರ ಜೊತೆಯಲ್ಲೇ ಸ್ಟೇಟ್ ಲೆವೆಲ್ ಪತ್ರಕರ್ತರಿಗೆ ಒಂದಿಬ್ಬರಿಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ। ಒಂದು ಪ್ರಜಾವಾಣಿಯ ವರದಿಗಾರರಾದಂತ ಶಶಿಕಾಂತ್ ಶಂಬಳಿ ಅವರಿಗೆ ಹಾಗೂ ಕನ್ನಡಪ್ರಭದ ವರದಿಗಾರರಾದಂತ ಹಾಜಿ ಪಾಷಾ ಅವರಿಗೆ ಸಿಕ್ಕಿದೆ। ಅವರಿಗೂ ಕೂಡ ಸನ್ಮಾನ ಮಾಡಬೇಕು, ಅವ್ರಿಗೆ ಪ್ರೋತ್ಸಾಹ ನೀಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ। ಅದಕ್ಕಾಗಿ ಜಿಲ್ಲೆಯ ಸಮಸ್ತ ನಾಗರಿಕರು ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತ ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲರಿಗೆ ನಾನು ಮನವಿ ಮಾಡ್ಕೊಳ್ತೇನೆ। रंग मंदिर में जो प्रोग्राम होने जा रहा है, इसमें एक दिलचस्प सीक्वेंस है। सीक्वेंस ये है कि बाबा साहब अंबेडकर की 134वीं जयंती मना रहे हैं, उनका बर्थडे सेलिब्रेशन कर रहे हैं। उसमें बाबा साहब अंबेडकर अवार्ड जिसको मिला है उनका सम्मान कर रहे हैं और उसके उद्घाटन के लिए बाबा साहब अंबेडकर की पड़पोत्री ग्रैंड डॉटर उसमें आ रहे हैं, भाग ले रहे हैं। ये हमारे लिए खुशी की बात है कि बाबा साहब की जो पोत्री है रमाताई अंबेडकर बीदर को पहली मर्तबा आ रहे हैं और उनका आना हमारे लिए इस सौभाग्य की बात है, बड़ी खुशी की बात है। इस प्रोग्राम को 4 चांद लगा रहा है। मैं तमाम लोगों को मैं गुजारिश करता हूं कि इस प्रोग्राम में आए और इसको कामयाब बनाएं। दिनांक 21/5/2025 ಮಧ್ಯಾಹ್ನ 12 ಗಂಟೆಗೆ ಜಿಲ್ಲಾ ರಂಗಮಂದಿರ ಬೀದರ್ನಲ್ಲಿ ಸಮಾನ ಮನಸ್ಕರ ನಾಗರಿಕರ ವೇದಿಕೆ ಬೀದರ್ ಈ ಒಂದು ಸಮಿತಿಯ ಮೂಲಕವಾಗಿ ಬೀದರ್ನಲ್ಲಿ 2-3 ಬಹಳ
ವಿಶೇಷವಾದ ಕಾರ್ಯಕ್ರಮವು ಜರುಗುತ್ತಲಿದೆ. ಏನು ಕಾರ್ಯಕ್ರಮ ಅಂದ್ರೆ ನಮ್ಮೆಲ್ಲರಿಗೆ ಆತ್ಮಗೌರವ, ಸ್ವಾಭಿಮಾನದ ಬದುಕು, ಘನತೆ, ಗೌರವ ನೀಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮರಣೆ ಮಾಡ್ಲಿಕ್ಕೆ ಅವರ 134ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಜೊತೆಯಲ್ಲಿ ಅವರ ಹೆಸರಿನ ಕರ್ನಾಟಕ ಘನ ಸರ್ಕಾರ ಪ್ರತಿ ವರ್ಷ ಅವರ ಹೆಸರಿನ ಮೇಲೆ ಪ್ರಶಸ್ತಿಗಳನ್ನ ಕೊಡ್ತದೆ. ನಮ್ಮ ಬೀದರ್ ಜಿಲ್ಲೆಗೆ ಆ ಒಂದು ಪ್ರಶಸ್ತಿ ಲಭಿಸಿದೆ. ಕೆ ಪುಂಡ್ಲಿಕರವರು ಮಾಜಿ MLC ಮತ್ತು ಸಮತಾ ಪ್ರೌಢಶಾಲೆಯ ಅಧ್ಯಕ್ಷ ಇದ್ದಾರೆ. ಅವರಿಗೆ ಲಭಿಸಿದಕ್ಕಾಗಿ ಒಂದು ಕಾರ್ಯಕ್ರಮ ಬೀದರ್ನಲ್ಲಿ ಮಾಡ್ಬೇಕು, ಅವ್ರ ಅಭಿನಂದನಾ ಸಮಾರಂಭ ಮಾಡ್ಬೇಕಂತ ಹೇಳಿ ಅರವಿಂದ್ ಕುಮಾರ್ ಅರಳಿ ಸರ್ ಮತ್ತೆ ಪಂಡಿತ್ ಚಿದ್ರಿ ಸರ್, ಅವ್ರ ಮನ್ನನ್ ಶೆಡ್ ಸರ್, ಬಹಳ ಜನ ಸೇರ್ಕೊಂಡು ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ವಿಶೇಷವಾಗಿ ಬಾಬಾ ಸಾಹೇಬ್ರ ಮೊಮ್ಮಗಳು ಈ 2 ಕಾರ್ಯಕ್ರಮಕ್ಕೆ ಬಾಬಾ ಸಾಹೇಬ್ರ ವಂಶದ ಕುಡಿ ಆಗಿರ್ತಕ್ಕಂಥ ರಮಾತಾಯಿ ಅಂಬೇಡ್ಕರ್ ತೆಲ್ತುಂಬಡಿ ಅವರು ಬರ್ತಾ ಇದ್ದಾರೆ. ಇವತ್ತು ಅವರು ಫಸ್ಟ್ ಟೈಮ್ ಬೀದರ್ಗೆ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮ ಐತಿಹಾಸಿಕ ಕಾರ್ಯಕ್ರಮದ ಒಂದು ಘಟ್ಟ, ಒಂದು ಸೇರುವ ನಿಟ್ಟಿನಲ್ಲಿ ಐತಿಹಾಸಿಕ ಗಳಿಗೆ ಸೇರಲಿದೆ. ಈ ಕಾರ್ಯಕ್ರಮಕ್ಕೆ ಬೀದರ್ ಜಿಲ್ಲೆಯಿಂದ ಪ್ರತಿಯೊಂದು ಹಳ್ಳಿಯಿಂದ ನಮ್ಮ ಸ್ವಸಹಾಯ ಸಂಘದ ಮಹಿಳೆಯರು ರಮಾತಾಯಿ ಅಂಬೇಡ್ಕರ್ ಹೆಸರಿನಲ್ಲಿ ಏನು ಸ್ವಸಹಾಯ ಸಂಘ ಕಟ್ಕೊಂಡ್ರ, ಭಜನ್ ಮಂಡಳಿ ಕಟ್ಕೊಂಡ್ರ, ಆ ಎಲ್ಲಾ ತಾಯಂದ್ರು ಅರವಿಂದ್ ಹಳ್ಳಿಯವ್ರಿಗೆ ಎಲ್ಲರಿಗೂ ಫೋನ್ ಮಾಡಿ ತಾಯಿಯವ್ರು ಯಾವಾಗ ಹೊಂಟ್ರ, ಯಾವ ಟೈಮಿಗೆ ಹೊಂಟ್ರ, ಅವ್ರಿಗೆ ನಮಗೆ ಸನ್ಮಾನ ಮಾಡ್ಲಿಕ್ಕೆ ಅವಕಾಶ ಕೊಡ್ರಿ ಅಂತೆಲ್ಲ ಅಂದ್ರೆ ಉತ್ಸುಕತೆಯಿಂದ ಇದ್ದಾರೆ ಆ ತಾಯಿಗೆ ನೋಡ್ಲಿಕ್ಕೆ. ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಣ್ ತುಂಬಾ ನೋಡ್ಲಿಕ್ಕಾಗಿಲ್ಲ, ಅವ್ರ ಕುಟುಂಬದವ್ರಿಗೆ ನೋಡ್ಲಿಕ್ಕಾಗಿಲ್ಲ. ಇವತ್ತು ಅವರ ವಂಶದ ಕುಡಿ ಅವ್ರ ಮೊಮ್ಮಗಳು ಬರ್ತಾ ಇದಾರೆ ರಮಾತಾಯಿ ಅಂಬೇಡ್ಕರ್ ತೆಲ್ತುಂಬಡಿ ಅಂತ ಹೇಳಿ ಬಹಳ ಜನ ಎಲ್ಲಾ ತಾಲೂಕಿನಿಂದ ಉಪಾಸಕರೆಲ್ಲ ಬರ್ತಾ ಇದಾರ. ದಯಮಾಡಿ ನಮ್ದು ಇನ್ನೊಂದ್ಸಲ ಕಳಕಳಿ ಮನವಿದೆ. ಸಮಾನ ಮನಸ್ಕರ ನಾಗರಿಕರ ವೇದಿಕೆ ಬೀದರ್ ವತಿಯಿಂದ ತಮ್ಮ ಎಲ್ಲಾ ಕೆಲಸ ಕಾರ್ಯಗಳು ಬಿಟ್ಟು ಸರಿಯಾದ 12 ಗಂಟೆಗೆ ನಮ್ಮ ಬೀದರ್ ನಗರದ ಎಲ್ಲಾ ಓಣಿ ವಾರ್ಡ್ನವರು ಮತ್ತೆಲ್ಲಾ ತಾಲೂಕಿನವ್ರಿಗೆ ಕಳಕಳಿ ಮನವಿದೆ. ನಮ್ ಜೀವನದಾಗೆ ಕೆಲಸಗಳು ನಿರಂತರ ಇವೆ, ಆದ್ರೆ ರಮಾತಾಯಿ ಅಂಬೇಡ್ಕರ್ ಅವ್ರಿಗೆ ನೋಡ್ಲಿಕ್ಕೆ ನೀವೆಲ್ಲರೂ ಸಮಯವನ್ನ ತೆಗೆದು ಎಲ್ಲಾ ಕೆಲಸ ಕಾರ್ಯ ಬದಿಗಿಟ್ಟು ಸಮಯವನ್ನ ವಿಶೇಷವಾಗಿ ಇದೇ ಕಾರ್ಯಕ್ರಮಕ್ಕೆ ನಾವು ಮಧ್ಯಾಹ್ನ 12 ಗಂಟೆ 21 ತಾರೀಕಿಗೆ ರಂಗಮಂದಿರಕ್ಕೆ ಹೋಗ್ಬೇಕಾಗ್ಯದ, ಕಾರ್ಯಕ್ರಮದ ಭಾಗಿಯಾಗಬೇಕಾಗ್ಯದ, ಅವ್ರ ಮಾತು ಕೇಳ್ಬೇಕಾಗ್ಯದ, ಅವ್ರಿಗೆ ಕಣ್ ತುಂಬಾ ನೋಡ್ಬೇಕಾಗ್ಯದ ಭಾವನೆ ಇಟ್ಕೊಂಡು ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವ್ರಿಗೆ ಗೌರವ ಸಲ್ಲಿಸುವಂತ ಕೆಲಸ ನಾವು ಮಾಡೋಣ. ಕೆ ಪುಣ್ಯಕರವರಿಗೆ ಮತ್ತೆ ಇನ್ನೊಂದು ವಿಶೇಷವಾಗಿ ಮಾಧ್ಯಮ ಅಕಾಡೆಮಿ ರಾಜ್ಯ ಪ್ರಶಸ್ತಿ ನಮ್ಮ ಶಶಿಕಾಂತ್ ಶಿಂಬಳಿ ಸರಿ ಸಿಕ್ಕದ ನಮ್ದು ಪ್ರಜಾವಾಣಿಯವರವರು. ಆಮೇಲೆ ಕನ್ನಡಪ್ರಭ ಹಾಜಿ ಪಾಷಾ ಸರ್ ಬಾಳೂರ್ನವರು, ಅವ್ರಿಗೆ ಕೂಡ ರಾಜ್ಯ ಮಟ್ಟದ ಒಂದು ದತ್ತಿ ಪ್ರಶಸ್ತಿ ಕೂಡ ಸಿಕ್ಕಿದೆ, ಅವ್ರಿಗೆ ಕೂಡ ಸನ್ಮಾನ ಇದೆ. ಈ ಕಾರ್ಯಕ್ರಮಕ್ಕೆ ಒಬ್ಬ ವೈಚಾರಿಕ ನಾಯಕರು ನಮ್ಮ BK ಹರಿಪ್ರಸಾದ್ ಬರ್ತಾ ಇದ್ದಾರೆ. ಅವ್ರ ಮಾತು ಕೂಡ ನಾವೆಲ್ಲರೂ ಕೇಳಬೇಕಾಗ್ಯದ. ಏನು ಮನುವಾದವನ್ನ ಇಡೀ ನಾಡಿಲ್ಲ ಜಗತ್ತಿನಾಗ ದೇಶದಾಗ ಹೋಗ್ತಾ ಇರೋ ನಿಟ್ಟಿನಾಗ ಅಂತ ಒಬ್ಬ ವೈಚಾರಿಕ ನಾಯಕ ಬಂದು ಬುದ್ಧ ಅಂದ್ರೇನು, ಬಸವಣ್ಣ ಅಂದ್ರೇನು, ಅಂಬೇಡ್ಕರ್ ಅಂದ್ರೇನು, ಸಮಾನತೆ ಅಂದ್ರೇನು, ಭಾವೈಕ್ಯತೆ, ಬಂಧುತ್ವ ಏನು ಅನ್ನೋದ್ರ ಬಗ್ಗೆ ಮಾತಾಡ್ಲಿಕ್ಕೆ ಬರ್ತಾ ಇದಾರ. ಹಾಗಾಗಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ನಮ್ಮ ವೀರತೀಶಾನಂದ ಮಹಾಸ್ವಾಮಿಗಳು ವಿರಕ್ತಪಟ್ಟ ಮನುಗಳಿಯವರು ವಹಿಸ್ತಾ ಇದ್ದಾರ. ಹಾಗೆ ನಮ್ಮ ಬೆದ್ದಳ್ನ ಪೂಜ್ಯ ಬೆದ್ದಳ್ ಶರಣರು ಅವರು ವಹಿಸ್ತಾ ಇದಾರೆ. ಹಾಗೂ ನಮ್ಮ ಜ್ಞಾನ ಸಾಗರ ಬಂತೇಜಿ ಅವರು ಸಾನ್ನಿಧ್ಯನ ವಹಿಸ್ಕೊತಾ ಇದಾರ. ಈ ಕಾರ್ಯಕ್ರಮದ ಉದ್ಘಾಟನೆ ಅಂತೂ ನಿಮಗೆ ಹೇಳ್ದಂಗ ನಮ್ಮ ರಮಾತಾಯಿ ಅಂಬೇಡ್ಕರ್ ಅವರು ನಿರ್ವಹಿಸ್ತಾ ಇದಾರ. ಕಾರ್ಯಕ್ರಮದ ಅಧ್ಯಕ್ಷ ಮಾಜಿ ಸಚಿವರು ಆದ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ವಹಿಸ್ತಾ ಇದಾರ. ಹಾಗೂ ಎಲ್ಲಾ ಜಾತಿ ಧರ್ಮದ ಸಮಾಜದ ಎಲ್ಲಾ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಅತಿಥಿ ಗಣ್ಯರಾಗಿ ಭಾಗವಹಿಸ್ತಾ ಇದಾರ. ಹಾಗಾಗಿ ಮಗದೊಮ್ಮೆ ನಾವು ಕಳಕಳಿ ಮನವಿ ಮಾಡ್ಕೋದೇನಂದ್ರು ರಮಾತಾಯಿ ಅಂಬೇಡ್ಕರ್ ಅವ್ರಿಗೆ ನೋಡ್ಲಿಕ್ಕೆ ಎಲ್ಲಾ ಬೀದರ್ ಜಿಲ್ಲೆಯ ಉಪಾಸಕರು, ಸಾಹಿತಿಗಳು, ಚಿಂತಕರು, ಎಲ್ಲಾ ದಲಿತ ಪರ, ಗೊಂಡ ಪರ, ಬಸವ ಪರ ಸಂಘಟನೆ, ನಮ್ಮ ಮೈನಾರಿಟಿ ನಾಯಕರು ಎಲ್ಲರೂ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ಬೇಕಂತ ಹೇಳಿ ಕಳಕಳಿಯಿಂದ ಮನವಿ ಮಾಡ್ಕೋತೀನಿ. ಮಹೇಶ್ ಗೋರ್ನಾಳ್ಕರ್, ರಾಜ್ಯಾಧ್ಯಕ್ಷರು RPI ಅಂಬೇಡ್ಕರ್ ಕರ್ನಾಟಕ. ಥ್ಯಾಂಕ್ ಯು.